ಆ ಮೂರನ್ನು ನಾನೇ ನಿಭಾಯಿಸ್ತೇನೆ. ಮೊದಲಿಗೆ ಋಷಿಕೇತು, ಆಮೇಲೆ ಅರ್ಜುನ ಮತ್ತು ಬಬ್ರುವಾಹನ. ಇಲ್ಲಿ ನಿಂತಾಗ ಇದು ನಾನೇ ಮಾಡೋದ್ರಿಂದ ಹೇಳ್ತೇನೆ. ಇಲ್ಲಿದ್ರೆ ಋಷಿಕೇತು, ಸ್ವಲ್ಪ ಪಕ್ಕದಲ್ಲಿ ಬಬ್ರುವಾಹನ, ಇಲ್ಲಿ ಅರ್ಜುನ, ಈ ಪಕ್ಕದಲ್ಲಿ ಎಡ ಪಕ್ಕದಲ್ಲಿ ಬಬ್ರುವಾಹನ. ಚಿಕ್ಕಪ್ಪ ಪರಿವಾರ ಸಮೇತ ನ್ಯೂಯಾರ್ಕಿನ ಡಾನ್ ಬಬ್ರುವಾಹನ ತಮ್ಮ ದರ್ಶನಕ್ಕಾಗಿ ಬರುತ್ತಿದ್ದಾರೆ. ಆಶ್ಚರ್ಯ, ಪರಮಾಶ್ಚರ್ಯ. ಒಬ್ಬರ ಹಾಗೆ ಮತ್ತೊಬ್ಬರಿರೋ ವೈಶಿಷ್ಟ್ಯ ಅಣ್ಣೂರ್ ಶಂಕರ್ ಗುರು ನೋಡ್ದಾಗಿತ್ತು. ನೀನೇ ವೀರಬಬ್ರುವಾಹನ, ನ್ಯೂಯಾರ್ಕಿನ ಡಾನ್. ತುಂಬಿದ್ದ ಪಬ್ಬಲ್ಲಿ ಕಂಠ ಪೂರ್ತಿ ಕುಡಿದು ನಮ್ಮ ಜನಗಳ ಮುಂದೆ ಏನು ಹೇಳಿದೆ? ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಟಿದ ನೀನು ಇಂದು ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿ ಬಂದಿರುವುದನ್ನು ಕಂಡರೆ ನಮಗೆ ಮರುಕ ಉಂಟಾಗುತ್ತೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಸ್ಟೈಲ್. ಕ್ಷಮಿಸಿದ್ದೇವೆ, ಮೇಲೆ ಹೇಳು. ಪ್ರಾಣಭೀತಿ, ನಾನು ಪ್ರಾಣಭೀತಿಯಿಂದಲ್ಲ ನಿಮ್ಮ ಮುಂದೆ ತಲೆ ತಗ್ಗಿಸಿರುವುದು. ನನಗೆ ಜನ್ಮ ಕೊಟ್ಟ ಡ್ಯಾಡಿ ಚರಣಾವೃಂದದ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ಡ್ಯಾಡಿ? ಯಾರು ನಿನ್ನ ಡ್ಯಾಡಿ? ಕನೆಕ್ಟಿಕಟ್ಟಿನ ಸಮಸ್ತ ಕನ್ನಡಿಗರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿದ ವೀರ, ದೀಪಾವಳಿ ಕನ್ನಡ ರಾಜ್ಯೋತ್ಸವವನ್ನು ಒಂದೇ ದಿನದಲ್ಲಿ ಮಾಡಿದ ಭೂಪ ನನ್ನ ಡ್ಯಾಡಿ. ಕೇಳಿದ್ರ ಇವನು ಆಡ್ತಿರೋ ಮಾತುಗಳನ್ನ. ಕನೆಕ್ಟಿಕಟ್ಟಿನ ಸಮಸ್ತ ಕನ್ನಡಿಗರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿದ ಭೂಪ, ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವಗಳನ್ನು ಒಂದೇ ದಿನದಂದು ಮಾಡಿದ ವೀರ ಅಂದ್ರೆ ನಾನು, ಇವನ್ ಡ್ಯಾಡಿ. ಹೇಗೆ ನಗು? ನಿನ್ನೆ ರಾತ್ರಿ ಹಾಕಿದ ಗುಂಡಿನ ಗಮ್ಮತ್ತಿನಿಂದಲೋ ಅಥವಾ ಹುಕ್ಕಿ ಬರುತ್ತಿರುವ ಪುತ್ರವಾತ್ಸಲ್ಯಕ್ಕೂ? ಎರಡಕ್ಕೂ ಅಲ್ಲ. ನೀನು ನಮ್ಮನ್ನು ಡ್ಯಾಡಿ ಎಂದೇ ಅಲ್ಲ, ಅದಕ್ಕೆ. ನಿಜವಾಗಿಯೂ ನೀವೇ ನನ್ನ ಡ್ಯಾಡಿ ಎಂದು ನನ್ನ ಮಮ್ಮಿಯಿಂದ ತಿಳಿದೊಡನೆ ತಮ್ಮ ದರ್ಶನ ಭಾಗ್ಯವನ್ನು ಪಡೆದು ಕೃತಾರ್ಥನಾಗಲು ಬಂದೆ. ಮಮ್ಮಿ? ಯಾರು ನಿನ್ನ ಮಮ್ಮಿ? ಅವಳೇನು ರಮ್ಯಾಳೋ, ರಕ್ಷಿತಾಳೋ, ಅಥವಾ ಪಕ್ಷದಿಂದ ಪಕ್ಷಕ್ಕೆ ಹಾರುತ್ತಿರೋ ಪೂಜಾ ಗಾಂಧಿಯೋ? ಶಾಂತಂ ಪಾಪಂ. ಟಿವಿ ಸೀರಿಯಲ್ ರಾಮಾಯಣದ ಸೀತೆ ದೀಪಕಾಳಷ್ಟೇ ಪವಿತ್ರವಾದ ನನ್ನ ತಾಯಿಯನ್ನು ಆ ಅರೆಬಟ್ಟೆಗೂ ಗತಿಯಿಲ್ಲದ ಸಿನಿಮಾ ತಾರೆಯರಿಗೆ ಹೋಲಿಸುತ್ತಿರುವಿರಲ್ಲ. ಪ್ರಭು, ಆನ್ಸೈಟ್ ಆಫ್ ಶೋರ್ ಪ್ರಾಜೆಕ್ಟ್ಗಳಿಂದ ನಿಮ್ಮ ಬುಕ್ಕಿಗೆದ್ದು ಮಂಗು ಕವಿದಿರಬಹುದು. ನೀವು ಆನ್ಸೈಟ್ ಪ್ರಾಜೆಕ್ಟ್ಗಾಗಿ ಕನೆಕ್ಟಿಕಟ್ಗೆ ಬಂದದ್ದು. ಬಾಸ್ಟನ್ನಲ್ಲಿ ನಡೆದ ನಾವಿಕಾ ಪ್ರೋಗ್ರಾಂನಲ್ಲಿ ನನ್ನ ತಾಯಿ ಮಾಲಾಶ್ರೀಯನ್ನು ಕಂಡದ್ದು. ಫಾಲ್ ಫೋಲಿಯೇಜ್ ಎಂದು ನೆಪವೊಡ್ಡಿ ಕನೆಕ್ಟಿಕಟ್ ಅಲ್ಲ ತಿರುಗಾಡಿದ್ದು. ನನ್ನ ಜನ್ಮಕ್ಕೆ ಕಾರಣರಾದದ್ದು. ಇದೊಂದು ನಿಮ್ಮ ನೆನಪಿನಲ್ಲಿಲ್ಲವೇ? ಯಾವ ಆನ್ಸೈಟ್, ಯಾವ ಕನೆಕ್ಟಿಕಟ್, ಯಾವ ಮಾಲಾಶ್ರೀ, ಯಾರು ನನ್ನ ಮಗ? ಕ್ರಿಕೆಟ್ ಎಂಬ ಮಹಾಸಂಗ್ರಾಮದಲ್ಲಿ 24 ವರ್ಷಗಳ ಕಾಲ ಏಕಾಂಗಿಯಾಗಿ ಹೋರಾಡಿ ಎಲ್ಲ ಸಾಧನೆಗಳನ್ನು ಮಾಡಿ ಮುಗಿಸಿ ಯಾವುದೇ ಮ್ಯಾಚ್ ಫಿಕ್ಸಿಂಗೂ ಒಳಗಾಗದೆ ವಿಜೃಂಭಣೆಯಿಂದ ವೀರಾಜಿಸಿ ವಿದಾಯ ಹೇಳಿದ ಆ ವೀರಾಭಿಮನ್ಯು ನನ್ನ ಮಗ. ಮೊದಲಾಗಲೇ ನಾನು ನಿಮ್ಮ ಮಗ ಅಂತ ತಿಳಿದಿದ್ರೆ 24 ವರ್ಷಗಳಲ್ಲಿ ಮಾಡಿದ ಸಾಧನೆಯೆಲ್ಲ ಕೇವಲ 24 ತಿಂಗಳುಗಳಲ್ಲಿ ಮಾಡಿ ಮುಗಿಸುತ್ತಿದ್ದೆ ಈ ನಿಮ್ಮ ಮಗ. ಮಾತ್ಗೂ ನನ್ನ ಮಗ ಅಂತ ಯಾಕೆ ಹೇಳ್ತೀಯ? ಹೋಗಿ DNA ಟೆಸ್ಟ್ ಮಾಡಿಸು, ನಿಮ್ಮಪ್ಪ ಯಾರು ಅಂತ ಗೊತ್ತಾಗ್ತಾರೆ. ಇದೇ ಮಾತನ್ನು ಬೇರೆ ಯಾರಾದ್ರೂ ಹಾಡಿದ್ರೆ ಅವ್ರನ್ನಲ್ಲೇ ಕೊಚ್ಚಾಕ್ಬಿಡ್ತಿದ್ದೆ. ಪ್ರಭು, ನನ್ನ ತಾಯಿ ನಿಮ್ಮ ನೆನಪಿನಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ದಯವಿಟ್ಟು ನೀವು ಅವಳಿಗೆ ಬಂದು ಮೀಟ್ ಮಾಡಿ ಕಾಪಾಡಬೇಕು. ದೂರ ಸರಿ. ನಿನ್ನ ಕೊಳಕಾದ ಕೈಗಳಿಂದ ನಮ್ಮ ಬಾಟಾಶುಗಳನ್ನು ಮುಟ್ಟಿ ಕೊಳಕು ಮಾಡಬೇಡ. ನಿಜವಾಗಿಯೂ ನೀನು ನನ್ನ ಮಗನೇ ಆಗಿದ್ದರೆ ಎತ್ತಿದ್ದ ಬಾಟಲಿಯನ್ನು ಇಳಿಸದೆ ಘಟಘಟನೆ ಕುಡಿದು ಪಬ್ಬಿನಲ್ಲಿ ಉತ್ತರ ಇಡುತ್ತಿದ್ದೆ. ಎದುರಿ ಹೇಡಿಯಂತೆ ಓಡಿ ಬಂದು ನಮ್ಮ ಶೂಗಳನ್ನು ಮುಟ್ಟಬೇಕಾದರೆ ನೀನು ಆ ಡಿಸ್ಕೋ ಶಾಂತಿಯ ಮಗನೇ ಆಗಿರಬೇಕು.
ಶಾಂತಿಯ ಮಗ. ಮಹಾನಗರ ಬೆಂಗಳೂರಿನಲ್ಲಿ ಬರೀ ಕನ್ನಡದಲ್ಲೇ ಮಾತನಾಡಿ ಜೀವಿಸಬಲ್ಲೆ. ಗಗನಕ್ಕೇರುವ ಈರುಳ್ಳಿ ಬೆಲೆಯಲ್ಲೂ ಇಲ್ಲಿ ನೆರೆದಿರತಕ್ಕಂಥ ಜನಗಳೆಲ್ಲ ಈರುಳ್ಳಿ ಸಾಂಬಾರ್ ಚಟ್ನಿಯನ್ನು ಮಾಡಿ ಪಾರ್ಟಿ ಕೊಡಿಸಬಲ್ಲೆ. ನ್ಯೂ ಜೆರ್ಸಿಯಲ್ಲಿ ನಡೆದ ಅಕ್ಕ ಮಹಾಸಮ್ಮೇಳನದಲ್ಲಿ ಲಯವೇ ಇಲ್ಲದೆ ಕುಣಿದಾಡಿದ ಆ ರೇಣುಕಾಚಾರ್ಯರ ನೃತ್ಯವನ್ನೂ ಸಹಿಸಿಕೊಳ್ಳಬಲ್ಲೆ. ಆದರೆ ಈ ಮಮ್ಮಿ ಇನ್ಸಲ್ಟ್ ಅನ್ನು ಮಾತ್ರ ಸಹಿಸಿಕೊಳ್ಳಲಾರೆ. ಅರ್ಜುನ, ನಿನಗೆ ಉತ್ತರ ನೀಡಲು ನಿನ್ನನ್ನು ಕಾಪಾಡಲು ಆ ನರೇಂದ್ರ ಮೋದಿಯೇ ಇಳಿದು ಬರಲಿ. ಅಣ್ಣಾ ಹಜಾರೆ ಮತ್ತೊಮ್ಮೆ ಸತ್ಯಾಗ್ರಹಕ್ಕೆ ಕೂಡಲಿ. ನಿನ್ನ ಈ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರವನ್ನು ದೀಪಾವಳಿಯ ಊಟದ ಸಮಯ ಇದೇ ವೇದಿಕೆಯಲ್ಲಿ ನೀಡದಿದ್ದರೆ ನಾನು ಮಾಲಾಶ್ರೀಯ ಮಗ ಭಬ್ರವಾಹನನೇ ಅಲ್ಲ. Very nice. Please give him a good big hand one more time. ತುಂಬಾ ಚೆನ್ನಾಗಿತ್ತು.